ನಮಸ್ಕಾರ ಸ್ನೇಹಿತರೆ, ನೀವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕೆಲಸಗಳು ನಿಮ್ಮ ಜೀವನವನ್ನು ಮಾತ್ರವಲ್ಲ, ನಿಮ್ಮ ಮೆದುಳು ಕೆಲಸ ಮಾಡುವ ರೀತಿಯ ಮೇಲೂ ಪರಿಣಾಮ ಬೀರುತ್ತದೆ ಎಂದರೆ ನಂಬುತ್ತೀರಾ? ಪ್ರತಿದಿನ ಮೊಬೈಲ್ ನೋಡುತ್ತಾ ಸಮಯ ಕಳೆಯುವುದು, ಪ್ರತಿದಿನ ಒಂದೇ ವಿಷಯದ ಬಗ್ಗೆ ಚಿಂತಿಸುವುದು, ಪ್ರತಿದಿನ ವ್ಯಾಯಾಮ ಮಾಡುವುದು, ಹೊಸದನ್ನು ಕಲಿಯುವುದು ಅಥವಾ ಸರಿಯಾಗಿ ನಿದ್ರೆ ಮಾಡುವುದು, ಇವು ಕೇವಲ ನಿಮ್ಮ ದಿನಚರಿಯ ಭಾಗಗಳಲ್ಲ. ಮರು ನಡೆಯುವ ಅನುಭವಗಳು ಮತ್ತು ಅಭ್ಯಾಸಗಳು ಮೆದುಳಿನ ಕಾರ್ಯವಿಧಾನ ಹಾಗೂ ನರ ಸಂಪರ್ಕಗಳಲ್ಲಿ ಬದಲಾವಣೆಗಳಿಗೆ ಸಂಬಂಧಿಸಿವೆ. ಇದನ್ನೇ ಸರಳವಾಗಿ ಹೇಳುವುದಾದರೆ, ನೀವು ಏನನ್ನು ಪದೇ ಪದೇ ಅಭ್ಯಾಸ ಮಾಡುತ್ತೀರೋ ಅದರಲ್ಲಿ ನಿಮ್ಮ ಮೆದುಳು ಹೆಚ್ಚು ಪರಿಣಿತಿ ಪಡೆಯಲು ಪ್ರಯತ್ನಿಸುತ್ತದೆ. ಹಾಗಾದರೆ ಪ್ರತಿದಿನದ ಯಾವ ಯಾವ ಅಭ್ಯಾಸಗಳು ನಿಮ್ಮ ಮೆದುಳಿಗೆ ಒಳ್ಳೆಯದು, ಯಾವ ಅಭ್ಯಾಸಗಳು ನಿಮ್ಮ ಗಮನ ಮತ್ತು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ, ಮತ್ತು ಒಂದು ಕೆಟ್ಟ ಅಭ್ಯಾಸವನ್ನು ಬದಲಾಯಿಸಲು ನಾವು ಏನು ಮಾಡಬಹುದು? ಇಂದು ಈ ವಿಡಿಯೋದಲ್ಲಿ ಅದನ್ನೇ ನೋಡೋಣ. ಮೊದಲನೆಯದು, ನ್ಯೂರೋಪ್ಲಾಸ್ಟಿಸಿಟಿ. ನ್ಯೂರೋಪ್ಲಾಸ್ಟಿಸಿಟಿ ಎಂದರೇನು? ನಮ್ಮ ಮೆದುಳು ಕಲ್ಲಿನಂತೆ ಒಂದೇ ರೀತಿಯಾಗಿ ಇರುವ ಅಂಗವಲ್ಲ. ನಾವು ಕಲಿಯುವಾಗ, ಹೊಸ ಅನುಭವ ಪಡೆಯುವಾಗ, ಪದೇ ಪದೇ ಯಾವುದನ್ನಾದರೂ ಅಭ್ಯಾಸ ಮಾಡುವಾಗ ಮೆದುಳಿನ ನರಕೋಶಗಳ ನಡುವಿನ ಸಂಪರ್ಕಗಳಲ್ಲಿ ಬದಲಾವಣೆಗಳು ಆಗಬಹುದು. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಎಂದು ಕರೆಯುತ್ತಾರೆ. ಒಂದು ಸರಳ ಉದಾಹರಣೆ ನೋಡಿ. ಮೊದಲ ಬಾರಿಗೆ ಕಾರು ಓಡಿಸಲು ಕಲಿಯುವಾಗ ಕ್ಲಚ್ ಯಾವಾಗ ಬಿಡಬೇಕು, ಗೇರ್ ಯಾವಾಗ ಬದಲಾಯಿಸಬೇಕು, ಬ್ರೇಕ್ ಯಾವಾಗ ಹಾಕಬೇಕು, ಎಲ್ಲವನ್ನೂ ತುಂಬ ಗಮನ ನೀಡಿ ಮಾಡಬೇಕು. ಆದರೆ ಸಾಕಷ್ಟು ಅಭ್ಯಾಸದ ನಂತರ ಅನೇಕ ಕೆಲಸಗಳು ಹೆಚ್ಚು ಸಹಜವಾಗುತ್ತವೆ. ಇದರರ್ಥ ನಮ್ಮ ಅನುಭವ ಮತ್ತು ಅಭ್ಯಾಸದೊಂದಿಗೆ ಮೆದುಳು ಕಲಿಯುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ಒಳ್ಳೆಯ ಅಭ್ಯಾಸವನ್ನು ಮರು ಮಾಡಿದರೆ ಒಳ್ಳೆಯ ಪ್ಯಾಟರ್ನ್ ಬಲವಾಗಬಹುದು. ಆದರೆ ಅನಗತ್ಯ ಚಿಂತೆ, ಅತಿಯಾದ ಮೊಬೈಲ್ ಬಳಕೆ ಅಥವಾ ಒಂದೇ ನಕಾರಾತ್ಮಕ ಯೋಚನೆಯನ್ನು ಪದೇ ಪದೇ ಮಾಡುವುದು ನಮ್ಮ ಮಾನಸಿಕ ಅಭ್ಯಾಸದ ಭಾಗವಾಗಬಹುದು. ಆದ್ದರಿಂದ ಪ್ರಶ್ನೆ ಏನೆಂದರೆ, ನೀವು ಪ್ರತಿದಿನ ನಿಮ್ಮ ಮೆದುಳಿಗೆ ಏನನ್ನು ಅಭ್ಯಾಸ ಮಾಡಿಸುತ್ತಿದ್ದೀರಿ? ಎರಡನೆಯದು, ಮೇಲಿನ್ ಮತ್ತು ಪ್ರಾಕ್ಟೀಸ್. ನಮ್ಮ ನರಮಾರ್ಗಗಳ ಕಾರ್ಯಕ್ಷಮತೆಯಲ್ಲಿ ಮೇಲಿನ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಕಲಿಕೆ ಮತ್ತು ಅನುಭವದೊಂದಿಗೆ ಮೆದುಳಿನ ಕೆಲವು ಸರ್ಕ್ಯೂಟ್ಗಳಲ್ಲಿ ಮೇಲಿನ್ ಪ್ಲಾಸ್ಟಿಸಿಟಿಗೆ ಸಂಬಂಧಿಸಿದ ಬದಲಾವಣೆಗಳು ಸಂಭವಿಸಬಹುದು. ಆದರೆ ಇದನ್ನು ತುಂಬ ಸರಳವಾಗಿ ಒಮ್ಮೆ ಮಾಡಿದರೆ ಪಾತ್ವೆ ದಪ್ಪವಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಾರದು. ಮೂಲ ಸಂದೇಶ ಏನೆಂದರೆ, ನಿರಂತರ ಮತ್ತು ಅರ್ಥಪೂರ್ಣ ಅಭ್ಯಾಸವು ಮೆದುಳಿನ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಗಿಟಾರ್ ಕಲಿಯುತ್ತಿದ್ದರೆ ಮೊದಲ ದಿನ ಕಷ್ಟವಾಗಬಹುದು, ಆದರೆ ಪ್ರತಿದಿನ ಸ್ವಲ್ಪ ಸಮಯ ಅಭ್ಯಾಸ ಮಾಡಿದರೆ ಕ್ರಮೇಣ ನಿಮ್ಮ ಕೈ ಮತ್ತು ಮೆದುಳಿನ ಸಮನ್ವಯ ಉತ್ತಮವಾಗಬಹುದು. ಅದೇ ರೀತಿ ಭಾಷೆ ಕಲಿಯುವುದು, ಸಾರ್ವಜನಿಕವಾಗಿ ಮಾತನಾಡುವುದು, ಗಣಿತ, ಕ್ರೀಡೆ, ಯಾವುದೇ ಕೌಶಲ್ಯವಿರಲಿ ಒಮ್ಮೆ ಮಾಡುವುದಕ್ಕಿಂತ ನಿರಂತರವಾಗಿ ಮಾಡುವುದು ಹೆಚ್ಚು ಮುಖ್ಯ. ಮೂರನೆಯದು, ಎಕ್ಸಸೈಸ್ ಮತ್ತು BDNF. ಇದೀಗ ಒಂದು ಆಸಕ್ತಿದಾಯಕ ವಿಷಯ. ನಾವು ವ್ಯಾಯಾಮ ಮಾಡುವಾಗ ದೇಹ ಮಾತ್ರವಲ್ಲ, ಮೆದುಳಿನ ಆರೋಗ್ಯಕ್ಕೂ ಪ್ರಯೋಜನವಾಗಬಹುದು. BDNF ಎಂದರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್. ಇದು ನರಕೋಶಗಳ ಬೆಳವಣಿಗೆ, ಬದುಕುಳಿಯುವಿಕೆ ಮತ್ತು ಪ್ಲಾಸ್ಟಿಸಿಟಿಗೆ ಸಂಬಂಧಿಸಿದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಅಧ್ಯಯನಗಳಲ್ಲಿ ವ್ಯಾಯಾಮ ಮತ್ತು ಪೆರಿಫೆರಲ್ BDNF ಮಟ್ಟಗಳ ನಡುವೆ ಸಂಬಂಧ ಕಂಡುಬಂದಿದೆ. ವಿಶೇಷವಾಗಿ ಆರೋಬಿಕ್ ಎಕ್ಸಸೈಸ್ ನಂತರ BDNF ಹೆಚ್ಚಳ ಕಂಡುಬರುವ ಸಾಕ್ಷ್ಯಗಳಿವೆ. ಆದರೆ ಒಮ್ಮೆ ನಡೆಯುತ್ತಿದ್ದಂತೆ ಹೊಸ ಬ್ರೈನ್ ವೈರಿಂಗ್ ಸಿದ್ಧ ಎಂದು ಹೇಳುವುದು ಸರಿಯಲ್ಲ. ಸರಿಯಾದ ಸಂದೇಶ ಏನೆಂದರೆ, ನಿಯಮಿತ ದೈಹಿಕ ಚಟುವಟಿಕೆ ಮೆದುಳಿನ ಆರೋಗ್ಯ ಮತ್ತು ನ್ಯೂರೋಪ್ಲಾಸ್ಟಿಸಿಟಿಗೆ ಸಹಾಯಕವಾಗಬಹುದು. ಹಾಗಾಗಿ ಪ್ರತಿದಿನ 30 ನಿಮಿಷ ವ್ಯಾಯಾಮ ಅಥವಾ ನಡೆಯುವುದು ನಿಮ್ಮ ದೇಹಕ್ಕಷ್ಟೇ ಅಲ್ಲ, ನಿಮ್ಮ ಮೆದುಳಿನ ಆರೋಗ್ಯಕ್ಕೂ ಒಳ್ಳೆಯ ಹೂಡಿಕೆಯಾಗಬಹುದು. ನಾಲ್ಕನೆಯದು, ಹೊಸ ಅಭ್ಯಾಸ ಆರಂಭದಲ್ಲಿ ಏಕೆ ಕಷ್ಟ? ನೀವು ಹೊಸ ಅಭ್ಯಾಸ ಆರಂಭಿಸಿದ್ದೀರಿ ಎಂದುಕೊಳ್ಳಿ. ಬೆಳಗ್ಗೆ 6 ಗಂಟೆಗೆ ಏಳಬೇಕು. ಮೊದಲ ದಿನ ಕಷ್ಟ, ಎರಡನೆಯ ದಿನ ಇನ್ನೂ ಕಷ್ಟ. ಆದರೆ ಕೆಲವು ದಿನಗಳ ನಂತರ ಅದೇ ಕೆಲಸ ಸ್ವಲ್ಪ ಸುಲಭವಾಗಬಹುದು. ಹೊಸ ಕೆಲಸ ಮಾಡುವಾಗ ನಮ್ಮ ಮೆದುಳಿಗೆ ಹೆಚ್ಚು ಕಾನ್ಷಿಯಸ್ ಅಟೆನ್ಷನ್ ಬೇಕಾಗುತ್ತದೆ. ಆದರೆ ಅನುಭವ ಮತ್ತು ಅಭ್ಯಾಸದೊಂದಿಗೆ ಕೆಲವು ವರ್ತನೆಗಳು ಹೆಚ್ಚು ಆಟೋಮೆಟಿಕ್ ಆಗಬಹುದು. ಇಲ್ಲಿ ಹಲವಾರು ಬ್ರೈನ್ ಸಿಸ್ಟಮ್ಸ್ ಕೆಲಸ ಮಾಡುತ್ತವೆ. ಆದ್ದರಿಂದ ಒಂದು ಭಾಗ ಮಾತ್ರ ಕೆಲಸ ಮಾಡುತ್ತದೆ ಎಂದು ಹೇಳುವುದು ಸರಿಯಲ್ಲ. ಆದರೆ ಒಂದು ವಿಷಯ ಖಚಿತ, ಹೊಸ ಅಭ್ಯಾಸಕ್ಕೆ ಆರಂಭದಲ್ಲಿ ಹೆಚ್ಚಿನ ಜಾಗೃತಿ ಮತ್ತು ಪ್ರಯತ್ನ ಬೇಕಾಗುತ್ತದೆ. ನಂತರ ಅದೇ ಕೆಲಸ ದಿನಚರಿಯ ಭಾಗವಾಗಬಹುದು.
ಆದ್ದರಿಂದ ಮೊದಲ ದಿನ ಕಷ್ಟವಾಗುತ್ತದೆ ಎಂದರೆ ನೀವು ವಿಫಲರಾಗಿದ್ದೀರಿ ಎಂದಲ್ಲ, ನೀವು ಇನ್ನೂ ಕಲಿಕೆಯ ಹಂತದಲ್ಲಿದ್ದೀರಿ ಅಷ್ಟೇ. 5ನೇಯದು ಹಿಪೋ ಕ್ಯಾಂಪಸ್ ಮತ್ತು ಲರ್ನಿಂಗ್. ಹಿಪೋ ಕ್ಯಾಂಪಸ್ ಎನ್ನುವುದು ಮೆಮರಿ ಮತ್ತು ಲರ್ನಿಂಗ್ಗೆ ಸಂಬಂಧಿಸಿದ ಪ್ರಮುಖ ಬ್ರೈನ್ ರೀಜನ್. ನಾವು ಹೊಸ ವಿಷಯಗಳನ್ನು ಕಲಿಯುವಾಗ, ಹೊಸ ಮಾಹಿತಿಯನ್ನು ನೆನಪಿಡುವಾಗ ಇದರ ಪಾತ್ರ ಪ್ರಮುಖವಾಗಿದೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾನ್ಯವಾಗಿ ಒಂದು ಹೇಳಿಕೆ ಬರುತ್ತದೆ: ಹೊಸದನ್ನು ಕಲಿತಾಗೆಲ್ಲ ಹಿಪೋ ಕ್ಯಾಂಪಸ್ ಹೊಸ ಬ್ರೈನ್ ಸೆಲ್ಸ್ ಉತ್ಪಾದಿಸುತ್ತದೆ. ಈ ಹೇಳಿಕೆಯನ್ನು ಜಾಗರೂಕತೆಯಿಂದ ನೋಡಬೇಕು. ಪ್ರಾಣಿಗಳ ಅಧ್ಯಯನಗಳಲ್ಲಿ ಅಡಲ್ಟ್ ನ್ಯೂರೋಜಿನಿಸಿಸ್ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳಿವೆ. ಆದರೆ ಅಡಲ್ಟ್ ಹ್ಯೂಮನ್ ಹಿಪೋಕ್ಯಾಂಪಸ್ನಲ್ಲಿ ಹೊಸ ನ್ಯೂರಾನ್ಸ್ ಜೀವನ ಪೂರ್ತಿ ಎಷ್ಟು ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತವೆ ಎಂಬುದು ಇನ್ನೂ ವೈಜ್ಞಾನಿಕ ಚರ್ಚೆಯ ವಿಷಯವಾಗಿದೆ. ಹಾಗಾಗಿ ನಾವು ಹೇಳಬೇಕಾದ ಸರಿಯಾದ ವಿಷಯ, ಹೊಸದನ್ನು ಕಲಿಯುವುದು ಮೆದುಳಿನ ಆರೋಗ್ಯ ಮತ್ತು ಕಾಗ್ನಿಟಿವ್ ಎಂಗೇಜ್ಮೆಂಟ್ಗೆ ಮುಖ್ಯ. ಓದಿ, ಹೊಸ ಭಾಷೆ ಕಲಿಯಿರಿ, ಹೊಸ ಕೌಶಲ್ಯ ಕಲಿಯಿರಿ, ಹೊಸ ಸಂಗೀತ ಕಲಿಯಿರಿ. ಪ್ರತಿದಿನ ನಿಮ್ಮ ಮೆದುಳಿಗೆ ಹೊಸ ಸವಾಲು ನೀಡಿ, ಏಕೆಂದರೆ ಕಲಿಯುವುದನ್ನು ನಿಲ್ಲಿಸುವುದು ಮತ್ತು ವಯಸ್ಸಾಗುವುದು ಒಂದೇ ವಿಷಯವಲ್ಲ. 6ನೇಯದು ನಿದ್ರೆ ಮತ್ತು ಮೆದುಳಿನ ಆರೋಗ್ಯ. ಇದೀಗ ಅತ್ಯಂತ ಮುಖ್ಯವಾದ ವಿಷಯ, ಸ್ಲೀಪ್. ಅನೇಕ ಜನರು ನಿದ್ರೆಯನ್ನು ಸಮಯ ವ್ಯರ್ಥ ಎಂದುಕೊಳ್ಳುತ್ತಾರೆ. ಇನ್ನೂ 2 ಗಂಟೆ ಕೆಲಸ ಮಾಡಬಹುದು, ಇನ್ನೂ ಒಂದು ಎಪಿಸೋಡ್ ನೋಡಬಹುದು, ಇನ್ನೂ ಸ್ವಲ್ಪ ಮೊಬೈಲ್ ಸ್ಕ್ರೋಲ್ ಮಾಡಬಹುದು. ಆದರೆ ನಿದ್ರೆ ನಮ್ಮ ಮೆದುಳಿನ ಹಲವಾರು ಪ್ರಮುಖ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದೆ. ಬ್ರೈನ್ ರಿಸ್ಟಾರೇಷನ್, ಮೆಮರಿ ಕನ್ಸಾಲಿಡೇಷನ್ ಮತ್ತು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಹಾಗೂ ವೇಸ್ಟ್ ಕ್ಲಿಯರೆನ್ಸ್ಗೆ ಸಂಬಂಧಿಸಿದ ಪ್ರಕ್ರಿಯೆಗಳಲ್ಲಿಯೂ ನಿದ್ರೆಯ ಪಾತ್ರವಿದೆ. ಲಿಂಫ್ಯಾಟಿಕ್ ಸಿಸ್ಟಮ್ ಕುರಿತು ನಡೆಯುತ್ತಿರುವ ಸಂಶೋಧನೆಗಳು ಸ್ಲೀಪ್ ಸಮಯದಲ್ಲಿ ಬ್ರೈನ್ ಕ್ಲಿಯರೆನ್ಸ್ ಹೆಚ್ಚಾಗುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಆದರೆ ಇದನ್ನು ರಾತ್ರಿ ಮಾತ್ರ ಕೆಲಸ ಮಾಡುವ ಬ್ರೈನ್ ಕ್ಲೀನಿಂಗ್ ಮಷಿನ್ ಎಂದು ಹೇಳುವುದು ಸರಳೀಕರಣವಾಗಿದೆ. ಆದರೆ ಒಂದು ವಿಷಯ ಸ್ಪಷ್ಟ: ನಿದ್ರೆ ಕಡಿಮೆ ಮಾಡುವುದು ದೀರ್ಘಾವಧಿಯಲ್ಲಿ ಉತ್ತಮ ಅಭ್ಯಾಸವಲ್ಲ. ನಿಮ್ಮ ಮೆದುಳಿಗೆ ವಿಶ್ರಾಂತಿ ಬೇಕು, ನಿಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕು, ನಿಮ್ಮ ನೆನಪು ಮತ್ತು ಮನಸ್ಸಿಗೂ ರಿಕವರಿ ಬೇಕು. ಹಾಗಾಗಿ ಸ್ಲೀಪನ್ನು ಲಕ್ಸುರಿ ಎಂದು ನೋಡಬೇಡಿ, ಹೆಲ್ತ್ ಹ್ಯಾಬಿಟ್ ಎಂದು ನೋಡಿ. ನಿಮ್ಮ ಮೆದುಳಿನ ಕಾರ್ಯಕ್ಷಮತೆ ಹಾಳು ಮಾಡುವ 5 ಅಭ್ಯಾಸಗಳು. ಸರಿಯಾದ ನಿದ್ರೆಯ ಕೊರತೆ, ಪ್ರತಿದಿನ ನಿದ್ರೆಯನ್ನು ಕಡಿಮೆ ಮಾಡುವುದು, ದೀರ್ಘಾವಧಿಯಲ್ಲಿ ಗಮನ, ಮನಸ್ಥಿತಿ ಮತ್ತು ಕಾಗ್ನಿಟಿವ್ ಪರ್ಫಾರ್ಮೆನ್ಸಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಲಹೆ: ಸಾಧ್ಯವಾದಷ್ಟು ನಿಯಮಿತ ಸ್ಲೀಪ್ ಶೆಡ್ಯೂಲ್ ಇಟ್ಟುಕೊಳ್ಳಿ. ನಿರಂತರ ಸ್ಟ್ರೆಸ್ ಜೀವನದಲ್ಲಿ ಸಂಪೂರ್ಣವಾಗಿ ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ನಿರಂತರ ಸ್ಟ್ರೆಸ್ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರತಿ ಸಮಸ್ಯೆಯನ್ನು 24 ಗಂಟೆ ಯೋಚಿಸುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಕೆಲವೊಮ್ಮೆ ನಡೆಯಿರಿ, ಆಳವಾಗಿ ಉಸಿರಾಡಿ, ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ, ಅಗತ್ಯವಿದ್ದರೆ ಸಹಾಯ ಕೇಳಿ. ಸಂಪೂರ್ಣ ಸೆಡೆಂಟರಿ ಲೈಫ್ ಸ್ಟೈಲ್, ಇಡೀ ದಿನ ಕುಳಿತುಕೊಳ್ಳುವುದು, ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇಲ್ಲದಿರುವುದು ದೇಹ ಮತ್ತು ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸರಳ ಪರಿಹಾರ: ಎಲ್ಲರೂ ಜಿಮ್ಗೆ ಹೋಗಬೇಕು ಎಂದಲ್ಲ, ಆದರೆ ಹೆಚ್ಚು ಚಲಿಸಿ, ನಡೆಯಿರಿ, ಮೆಟ್ಟಿಲು ಬಳಸಿ, ನಿಮ್ಮ ದೇಹಕ್ಕೆ ಚಟುವಟಿಕೆ ನೀಡಿ. ಕಾನ್ಸ್ಟೆಂಟ್ ಡಿಸ್ಟ್ರಾಕ್ಷನ್, ಮೊಬೈಲು, ನೋಟಿಫಿಕೇಶನ್, ರೀಲ್ಸು, ಶಾರ್ಟ್ ವಿಡಿಯೋಸು, ಮೆಸೇಜಸ್ಸು, ಒಂದು ಕೆಲಸ ಮಾಡುತ್ತಿದ್ದಾಗ ಮತ್ತೊಂದು ಕೆಲಸ, ಇದು ನಮ್ಮ ಗಮನವನ್ನು ಪದೇ ಪದೇ ತುಂಡು ಮಾಡಬಹುದು. ಪ್ರತಿ 2 ನಿಮಿಷಕ್ಕೆ ನಿಮ್ಮ ಗಮನವನ್ನು ಬೇರೆ ಕಡೆಗೆ ಕಳುಹಿಸಿದರೆ ಡೀಪ್ ಫೋಕಸ್ ಮಾಡಲು ಕಷ್ಟವಾಗಬಹುದು. ಸಣ್ಣ ಪ್ರಯೋಗ ಮಾಡಿ. ಪ್ರತಿದಿನ ಕನಿಷ್ಠ 30 ನಿಮಿಷ ಮೊಬೈಲ್ ದೂರ ಇಟ್ಟು ಒಂದೇ ಮುಖ್ಯ ಕೆಲಸದ ಮೇಲೆ ಗಮನ ಕೊಡಿ. ಒಂದೇ ರುಟೀನ್ನಲ್ಲಿ ಸಿಲುಕಿಕೊಳ್ಳುವುದು. ರುಟೀನ್ ಒಳ್ಳೆಯದು, ಆದರೆ ಜೀವನದಲ್ಲಿ ಹೊಸ ಕಲಿಕೆಯೂ ಅಗತ್ಯ. ಪ್ರತಿದಿನ ಒಂದೇ ಕೆಲಸ ಮಾತ್ರ ಮಾಡುತ್ತಾ ಯಾವುದೇ ಹೊಸ ಸವಾಲು ತೆಗೆದುಕೊಳ್ಳದಿದ್ದರೆ ನಮ್ಮ ಲರ್ನಿಂಗ್ ಅಪಾರ್ಚುನಿಟೀಸ್ ಕಡಿಮೆ ಆಗಬಹುದು. ಪ್ರತಿ ವಾರ ಒಂದು ಹೊಸ ವಿಷಯ ಕಲಿಯಲು ಪ್ರಯತ್ನಿಸಿ. ಹೊಸ ಪುಸ್ತಕ, ಹೊಸ ಸ್ಕಿಲ್, ಹೊಸ ಲ್ಯಾಂಗ್ವೇಜ್ ಅಥವಾ ಹೊಸ ಹಾಬಿ. ಈಗ ಮೆದುಳಿಗೆ ಸಹಾಯಕವಾಗಬಹುದಾದ 5 ಉತ್ತಮ ಅಭ್ಯಾಸಗಳು. ಕ್ವಾಲಿಟಿ ಸ್ಲೀಪ್, ನಿದ್ರೆಗೆ ಆದ್ಯತೆ ನೀಡಿ. ರೆಗ್ಯುಲರ್ ಮೂವ್ಮೆಂಟ್, ಪ್ರತಿದಿನ ನಿಮ್ಮ ದೇಹವನ್ನು ಚಲಿಸಿ. ಡಿಫೋಕಸ್, ಒಂದು ಸಮಯದಲ್ಲಿ ಒಂದು ಕೆಲಸ ಮಾಡಿ. ಲೈಫ್ ಲಾಂಗ್ ಲರ್ನಿಂಗ್, ಹೊಸದನ್ನು ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಮೀನಿಂಗ್ಫುಲ್ ರಿಲೇಶನ್ಶಿಪ್ಸ್, ನಿಮ್ಮ ಸುತ್ತಲಿನ ಜನರು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತಾರೆ. ಆದ್ದರಿಂದ ನಿಮ್ಮನ್ನು ಪ್ರೋತ್ಸಾಹಿಸುವ, ನಿಮಗೆ ಗೌರವ ಕೊಡುವ ಒಳ್ಳೆಯ ಸಂಬಂಧಗಳಿಗೆ ಸಮಯ ನೀಡಿ. ಯಾವುದೇ ಅಭ್ಯಾಸವನ್ನು ಬದಲಾಯಿಸಲು 5 ಹಂತಗಳು.
ಹಂತ 1 ಫೋಕಸ್. ಮೊದಲು ನೀವು ಯಾವ ಅಭ್ಯಾಸವನ್ನು ಬದಲಾಯಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ನಾನು ಉತ್ತಮವಾಗಬೇಕು ಎನ್ನುವುದು ಸಾಕಾಗುವುದಿಲ್ಲ. ಬದಲಾಗಿ ಮುಂದಿನ 30 ದಿನ ಪ್ರತಿದಿನ 20 ನಿಮಿಷ ನಡೆಯುತ್ತೇನೆ ಎಂದು ಸ್ಪಷ್ಟ ಗುರಿ ಇಡಿ. ಹಂತ 2 ಪ್ರಾಕ್ಟೀಸ್. ದೊಡ್ಡ ಗುರಿಯಿಂದ ಆರಂಭಿಸಬೇಡಿ, ಸಣ್ಣ ಹೆಜ್ಜೆಯಿಂದ ಆರಂಭಿಸಿ. ದಿನಕ್ಕೆ 5 ನಿಮಿಷವೂ ಸಾಕು, ಆದರೆ ಆರಂಭಿಸಿ. ರಿಪಿಟೇಷನ್. ಒಮ್ಮೆ ಮಾಡಿದರೆ ಜೀವನ ಬದಲಾಗುವುದಿಲ್ಲ. ಕನ್ಸಿಸ್ಟೆನ್ಸಿ ಮುಖ್ಯ. ಪ್ರತಿದಿನ ಸ್ವಲ್ಪ ಮಾಡಿದರೂ ದೀರ್ಘಾವಧಿಯಲ್ಲಿ ದೊಡ್ಡ ವ್ಯತ್ಯಾಸ ಬರಬಹುದು. ಹಂತ 4 ಚಾಲೆಂಜ್. ಒಂದು ಹಂತದಲ್ಲಿ ನೀವು ಕಂಫರ್ಟೇಬಲ್ ಆಗುತ್ತೀರಿ, ಆಗ ಸ್ವಲ್ಪ ಚಾಲೆಂಜ್ ಹೆಚ್ಚಿಸಿ. 5 ನಿಮಿಷ ಓದುವುದರಿಂದ 10 ನಿಮಿಷಕ್ಕೆ, 10 ನಿಮಿಷ ನಡೆಯುವುದರಿಂದ 20 ನಿಮಿಷಕ್ಕೆ ಕ್ರಮೇಣ ಬೆಳೆಸಿರಿ. ಹಂತ 5 ರಿಕವರಿ. ನಿರಂತರವಾಗಿ ಓಡುವುದೇ ಗ್ರೋತ್ ಅಲ್ಲ, ರೆಸ್ಟ್ ಕೂಡ ಮುಖ್ಯ. ವಿಶ್ರಾಂತಿ, ನಿದ್ರೆ, ರಿಕವರಿ ಇವು ಕೂಡ ನಿಮ್ಮ ರೂಟೀನ್ನ ಭಾಗವಾಗಬೇಕು. ಅತ್ಯಂತ ಮುಖ್ಯವಾದ ಸಂದೇಶ ಸ್ನೇಹಿತರೆ, ನಿಮ್ಮ ವ್ಯಕ್ತಿತ್ವ ಎಂದು ನೀವು ಭಾವಿಸುತ್ತಿರುವ ಕೆಲವು ವಿಷಯಗಳು ಬಹುಶಃ ವರ್ಷಗಳಿಂದ ನೀವು ಪುನರಾವರ್ತಿಸುತ್ತಿರುವ ಪ್ಯಾಟರ್ನ್ಸ್ ಆಗಿರಬಹುದು. ನಾನು ಯಾವಾಗಲೂ ಪ್ರೋಕ್ರಾಸ್ಟಿನೇಟ್ ಮಾಡುತ್ತೇನೆ, ನನಗೆ ಫೋಕಸ್ ಮಾಡಲು ಆಗುವುದಿಲ್ಲ, ನಾನು ಯಾವಾಗಲೂ ನೆಗೆಟಿವ್ ಆಗಿರುತ್ತೇನೆ, ನನಗೆ ಹೊಸದನ್ನು ಕಲಿಯಲು ಆಗುವುದಿಲ್ಲ. ಈ ವಾಕ್ಯಗಳನ್ನು ನಿಮ್ಮ ಪರ್ಮನೆಂಟ್ ಐಡೆಂಟಿಟಿಯಾಗಿ ಮಾಡಿಕೊಳ್ಳಬೇಡಿ, ಏಕೆಂದರೆ ಹ್ಯಾಬಿಟ್ ಎಂದರೆ ಐಡೆಂಟಿಟಿ ಅಲ್ಲ. ಅಭ್ಯಾಸಗಳನ್ನು ಬದಲಾಯಿಸಲು ಸಾಧ್ಯ, ಹೊಸ ಕೌಶಲ್ಯಗಳನ್ನು ಕಲಿಯಲು ಸಾಧ್ಯ, ಹೊಸ ರೂಟೀನ್ ನಿರ್ಮಿಸಲು ಸಾಧ್ಯ. ಮೆದುಳಿನ ಪ್ಲಾಸ್ಟಿಸಿಟಿ ಎಂದರೆ ನಾವು ಯಾವುದೇ ಮಾಯಾಜಾಲದಿಂದ ಓವರ್ ನೈಟ್ ಬದಲಾಗುತ್ತೇವೆ ಎಂದಲ್ಲ, ಆದರೆ ಸರಿಯಾದ ಅನುಭವ, ಅಭ್ಯಾಸ, ಕಲಿಕೆ ಮತ್ತು ಜೀವನ ಶೈಲಿಯ ಮೂಲಕ ಕಾಲಕ್ರಮೇಣ ಬದಲಾವಣೆ ಸಾಧ್ಯ ಎಂಬುದಾಗಿದೆ. ಕೊನೆಯ ಮಾತು. ನಿಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುವ ದೊಡ್ಡ ವಿಷಯಗಳು ಬಹುಶಃ ದೊಡ್ಡ ನಿರ್ಧಾರಗಳಲ್ಲ, ನೀವು ಪ್ರತಿದಿನ ಮಾಡುವ ಸಣ್ಣ ನಿರ್ಧಾರಗಳಾಗಿರಬಹುದು. ಇಂದು ನೀವು ಎಷ್ಟು ನಿದ್ರೆ ಮಾಡುತ್ತೀರಿ, ಎಷ್ಟು ಸಮಯ ಮೊಬೈಲ್ನಲ್ಲಿ ಕಳೆಯುತ್ತೀರಿ, ಎಷ್ಟು ಸಮಯ ಕಲಿಯುತ್ತೀರಿ, ನಿಮ್ಮ ದೇಹವನ್ನು ಎಷ್ಟು ಚಲಿಸುತ್ತೀರಿ ಮತ್ತು ನಿಮ್ಮ ಮನಸ್ಸಿಗೆ ಪ್ರತಿದಿನ ಯಾವ ಯೋಚನೆಗಳನ್ನು ಮರು ನೀಡುತ್ತೀರಿ. ಏಕೆಂದರೆ ನಿಮ್ಮ ದಿನನಿತ್ಯದ ಅಭ್ಯಾಸಗಳು ನಿಮ್ಮ ಭವಿಷ್ಯದ ವ್ಯಕ್ತಿತ್ವವನ್ನು ನಿಧಾನವಾಗಿ ನಿರ್ಮಿಸುತ್ತವೆ. ಈ ವಿಡಿಯೋದಲ್ಲಿ ಹೇಳಿರುವ 5 ಒಳ್ಳೆಯ ಅಭ್ಯಾಸಗಳಲ್ಲಿ ನೀವು ನಾಳೆಯಿಂದ ಯಾವ ಅಭ್ಯಾಸವನ್ನು ಆರಂಭಿಸುತ್ತೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ವಿಜ್ಞಾನಾಧಾರಿತ ಆರೋಗ್ಯ ಮತ್ತು ಜೀವನ ಸುಧಾರಣೆಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.